ಹಾಯ್ ಎಲ್ಲರಿಗೂ, ಇದು ಫ್ರೈಡೇ ಮಾರ್ನಿಂಗ್ ವ್ಲಾಗ್. ಇವತ್ತು 7th ಡೇ, ಅಂದರೆ ಇವತ್ತು ಲಾಸ್ಟ್ ಡೇ. ಏನು ಡ್ರಿಂಕ್ ಮಾಡ್ಕೊಂಡು ನಾನು ಕುಡಿಬೇಕು ಅಂತ ಅಂದ್ಕೊಂಡಿದ್ದೆ ಬಾಡಿ ತಂಪಾಗೋದಕ್ಕೆ. ಇವತ್ತು ಲಾಸ್ಟ್ ಡೇ. ನಾನು ಇವತ್ತು ಸೌತೆಕಾಯಿದು ಡ್ರಿಂಕ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಸೌತೆಕಾಯಿ ಹೆಚ್ಕೊಂಡಿದ್ದೀನಿ, ಹಾಗೆ ಅದಕ್ಕೆ ಬ್ಲ್ಯಾಕ್ ಸಾಲ್ಟು, ಹಾಗೆ ಸ್ವಲ್ಪ ಪೆಪ್ಪರ್ ಪೌಡ್ರು, ಲಿಂಬು ಹಾಕ್ಬಿಟ್ಟು ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೀನಿ ನುಣ್ಣಗೆ. ಇದನ್ನೇನು ಸೋಸ್ಕೊತಾ ಇಲ್ಲ, ಹಾಗೆ ಕುಡ್ಕೊತಾ ಇದ್ದೀನಿ ಬಾಡಿ ತಂಪಾಗೋದಕ್ಕೆ. ಡ್ರಿಂಕೆಲ್ಲ ಕುಡ್ದಾದ್ಮೇಲೆ ತಿಂಡಿಗೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಚಪಾತಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಚಪಾತಿ ಮಾಡಿಬಿಟ್ಟು ಗ್ರೇವಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಆಲೂಗಡ್ಡೆ, ಕ್ಯಾಪ್ಸಿಕಮ್, ಟೊಮೆಟೊ ಮತ್ತು ಈರುಳ್ಳಿನ ಸ್ಲೈಸ್ ಥರ ಹೆಚ್ಕೊಂಡ್ಬಿಟ್ಟು ಅದನ್ನು ಬಿಡಿಸ್ಕೊತಾ ಇದ್ದೀನಿ. ಅದು ಹಾಗೆ ಕ್ಯಾಪ್ಸಿಕಮ್ ಮತ್ತು ಟೊಮೆಟೊನ ರೆಕ್ಟ್ಯಾಂಗಲ್ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಆಲೂಗಡ್ಡೆನ ಕ್ಯೂಬ್ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್, ಈರುಳ್ಳಿ. ಇಲ್ಲಿ ಒಂದು ಬಾಳೆಹಣ್ಣೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ಆಲೂಗಡ್ಡೆ ಚೆನ್ನಾಗಿ ಫ್ರೈ ಆಗಬೇಕು, ಕ್ರಿಸ್ಪಿ ಥರ ಆಗಬೇಕು ಅಂತ ಅಂದ್ಬಿಟ್ಟು. ಅದು ಆಲೂಗಡ್ಡೆ ಬೇಯೋದ್ರೊಳಗೆ ಇಲ್ಲಿ ಒಂದು ಬೌಲಲ್ಲಿ ಮೊಸರು ತೊಗೊಂಡು ಅದಕ್ಕೆ ಹಸಿಮೆಣಸಿನ ಪುಡಿ, ಧನಿಯಾ ಪೌಡ್ರು, ಹಾಗೆ ಜೀರಾ ಪೌಡ್ರು, ಹಾಗೆ ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಇಲ್ಲಿ ಆಲೂಗಡ್ಡೆ ಕೂಡ ಫ್ರೈ ಆಯಿತು, ಅದನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿರೋದ್ರಿಂದ ಒಂದು ಬೌಲಿಗೆ ಎಣ್ಣೆನ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ. ಇಲ್ಲಿ ಮಸಾಲೆ ಹಾಕ್ಕೊಂಡಿದ್ದೀನಿ. ಚಕ್ಕೆ, ಕಾಳುಮೆಣಸು, ಹಾಗೆ ಏಲಕ್ಕಿ, ಲವಂಗ ಹಾಕಿ ಫ್ರೈ ಮಾಡಿ ಅದಕ್ಕೆ ಈರುಳ್ಳಿನ ಹಾಕಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿನ ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಮಿಕ್ಸ್ ಮಾಡಿರುವಂತಹ ಮೊಸರಿಂದು ಏನು ಮಿಕ್ಸ್ಚರ್ ಇತ್ತು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಟೊಮೆಟೊ ಕೂಡ ಹಾಕ್ಕೊಂಡು ನುಣ್ಣಗೆ ಅದೊಂಥರ ಪೇಸ್ಟ್ ಥರ ಆಗೋ ತನಕ ಫ್ರೈ ಮಾಡಿಕೊಂಡು ಇವಾಗ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಅದೇನು ಉಳಿದಿತ್ತಲ್ಲ ಎಣ್ಣೆ, ಅದನ್ನು ಇವಾಗ ಬಾಣಲೆ ಇಟ್ಕೊಂಡು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಅದು ಕ್ಯೂಬ್ ಥರ ಏನು ಕಟ್ ಮಾಡಿದ್ದೆ ಎಲ್ಲ ವೆಜಿಟೇಬಲ್ಸು, ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್, ಹಾಗೆ ಫ್ರೈ ಮಾಡಿರುವಂಥ ಆಲೂಗಡ್ಡೆ, ಹಾಗೆ ರುಬ್ಬಿರುವಂಥ ಮಿಶ್ರಣ ಏನು ಮಸಾಲೆ ಇತ್ತು ಅದನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಗರಂ ಮಸಾಲೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಉಪ್ಪು ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಕಸೂರಿ ಮೆಥಿನ ಸೇರಿಸ್ಕೊಂಡ್ರೆ ಗ್ರೇವಿ ಒಂದು ಸಲ ಕುದಿ ಬಂದರೆ ಗ್ರೇವಿ ರೆಡಿಯಾಗೋಗುತ್ತೆ. ಇಲ್ಲಿ ಚಪಾತಿನ ಲಟ್ಟಿಸ್ಕೊತಾ ಇದ್ದೀನಿ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಅಂದ್ಬಿಟ್ಟು ಧನಿಯಾನ ಏನು ಕಟ್ ಮಾಡಿ ಇಟ್ಟಿದ್ದೆ ಅದನ್ನು ಚಪಾತಿ ಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಇವಾಗ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಚಪಾತಿನ ಎರಡು ಕಡೆ ಬೇಯಿಸ್ಕೊತಾ ಇದ್ದೀನಿ. ಇಷ್ಟು ನನ್ನ ಇವತ್ತಿನ ತಿಂಡಿ, ಚಪಾತಿ ಮತ್ತು ಗ್ರೇವಿ ಆಗಿತ್ತು. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಚಪಾತಿನ ಕೂಡ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೆ ಇವತ್ತು. ತಿಂಡಿ ಎಲ್ಲ ತಿಂದಾದಮೇಲೆ ಸ್ವಲ್ಪ ಬಟ್ಟೆ ಕೂಡ ಮಡ್ಚೋದಿತ್ತು. ಒಂದು 2 ಡೇಸಿಂದ ಬಟ್ಟೆ ಹಾಗೆ ಇಟ್ಬಿಟ್ಟಿದ್ದೆ, ಇವತ್ತು ಮಡ್ಚ್ಕೊಂಡೆ.